ಈ ಯುದ್ಧದ ಎಫೆಕ್ಟ್ ಕಳೆದ ಹಲವು ದಿನಗಳಿಂದ ರಾಜ್ಯ ಸೇರಿದ ಹಾಗೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಹಾಗೆ ಮುಂದುವರಿತಾ ಇದೆ. ಸೊ ಬೆಂಗಳೂರಿನ ಸಿಟಿ ರೌಂಡ್ಸಲ್ಲಿ ಇದ್ದಾರೆ. ಜಯನಗರದಲ್ಲಿ ಹೇಗಿದೆ ಸಿಚುವೇಶನ್ ಅನ್ನೋದರ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಚೈತ್ರಾಂಚನ್. ಓವರ್ ಟು ಯು. ಥ್ಯಾಂಕ್ ಯು ವಿಜಯ್ ವೀರಪ್ಪ. ನೀವು ಹೇಳ್ತಾ ಇದ್ರಿ ಮಿಡಲ್ ಈಸ್ಟ್ ನಲ್ಲಿ ಏನಾಗ್ತಾ ಇದೆ, ಜೊತೆಗೆ ಟ್ರಂಪ್ ನಿಲುವೇನು, ಇತ್ತೀಚೆಗೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ, ಎಚ್ಚರಿಕೆಗಳೆಲ್ಲವೂ ಕೂಡ. ಬಟ್ ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ಬೀದಿಗಳಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೆ ಇಷ್ಟು ದಿನಗಳವರೆಗೆ. ಒಂದು 21ನೇ ದಿನ ಇದು. ಸಿಲಿಂಡರ್ ಸಮಸ್ಯೆ ಬಗೆಹರಿಯುತ್ತಾ ಅಂತ ಕೇಳಿದ್ರೆ ಇಲ್ಲ. ನನ್ನ ಹಿಂದೆ ಉರಿತಾ ಇರುವಂತಹ ಸೌದೆ ಒಲೆ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಬಟ್ ಅಂತ ಅನಿವಾರ್ಯ ಯಾಕೆ ಬಂತು, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇವಾಗಿರೋದು ರಸದಾರೆ ಹೋಟೆಲ್ನಲ್ಲಿ. ಅದರ ಓನರ್ ಹೇಮಂತ್ ಅವರೇ ಇದ್ದಾರೆ, ನಾನು ಅವರನ್ನೇ ಕೇಳ್ತಾ ಹೋಗ್ತೀನಿ. ಹೇಮಂತ್ ಅವರೇ, ಎಷ್ಟು ಹೋಟೆಲ್ಗಳನ್ನು ನಾನು ನೋಡ್ತಾ ಇದ್ದೀನಿ, ಒಂದು ಮೆನುಗಳನ್ನು ಕಟ್ ಆಫ್ ಮಾಡೋದಕ್ಕೆ ಅವ್ರಿಗೂ ಬೇಜಾರು, ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ನಾನು ನಿಮ್ಮ ಹತ್ರ ಕೇಳ್ಬೇಕಂತ ಹೇಳಿದ್ರೆ, ನಾನು ಒಳಗೆ ಬರ್ತಾನೆ ನನ್ನನ್ನು ವೆಲ್ಕಮ್ ಮಾಡಿದ್ದು ಒಂದು ಅರ್ಧ ಗೋಡೆಯಷ್ಟು ಮೆನುನೇ ಇದೆ, ನಿಮ್ಮ ಅರ್ಧ ಗೋಡೆಗೆ ಸ್ಟಿಕ್ ಮಾಡಿದ್ದಾರೆ, ಅಷ್ಟೊಂದು ಮೆನುಗಳಿದೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಗ್ಯಾಸ್ ಸಮಸ್ಯೆ ಆದಾಗ? ಇವಾಗ ನಾನು ನೋಡ್ತಾ ಇದ್ದೀನಿ ಒಲೆ ಉರಿತಾ ಇದೆ. ಹೌದು ಮ್ಯಾಮ್, ಆ್ಯಕ್ಚುಲಿ ಮೆನ್ಯೂಲಿ ಎಲ್ಲದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ 40 to 43% ನಾನು ಕಟ್ ಡೌನ್ ಮಾಡಿದ್ದೀನಿ ಮೆನ್ಯೂ ಸರ್ವಿಂಗ್ಸಲ್ಲಿ. ಕಟ್ ಡೌನ್ ಮಾಡೋದಲ್ದೇ ಕೊಡ್ತಾ ಇರೋ ಐಟಮ್ಸಲ್ಲೂ ಕ್ವಾಲಿಟಿ ನಾನು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಅಂಡರ್ ಕುಕಿಂಗ್, ಓವರ್ ಕುಕಿಂಗ್ ಅನ್ನೋ ಇಶ್ಯೂಸ್ ಬರ್ತಾ ಇದೆ. ಗ್ಯಾಸಲ್ಲಿ ಬರೋ ಕಂಟ್ರೋಲ್ ಇದ್ರಲ್ಲಿ ಬರ್ತಾ ಇಲ್ಲ. ಎಸ್, ಮೆನ್ಯೂ ತುಂಬ ಕಟ್ಟಾಗಿದೆ. ಆನ್ ಟಾಪ್ ಆಫ್ ದ್ಯಾಟ್, ಆ ಟೈಮಲ್ಲಿ ನಾವೇನು ಟೈಮ್ ಫ್ರೇಮ್ ಸೆಟ್ ಮಾಡಿರ್ತೀವಿ, ಮೆನ್ಯೂ ಒಂದೊಂದು ಈಚ್ ಐಟಮ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಟೈಮ್ ಆಫ್ ಸರ್ವಿಂಗ್. ಸೊ ಆ ಟೈಮಲ್ಲಿ ನಾನು ಅವರಿಗೆ ಸರ್ವಿಸ್ ಮಾಡೋಕ್ಕಾಗ್ತಾ ಇಲ್ಲ. ಹೇಮಂತ್, ತುಂಬಾ ವರ್ಕ್ ಮಾಡಿದ್ದೀರಾ ಅನ್ಸುತ್ತೆ ನೀವು. ಒಂದು ಸೌದೆ ಒಲೆ ಇದೆ, ಆಮೇಲೆ ಏನೇನೋ ಎಲೆಕ್ಟ್ರಿಕ್ ಐಟಮ್ಗಳನ್ನ ಎಲ್ಲ ತರಿಸ್ಕೊಂಡು ಬಿಟ್ಟಿದ್ದೀರಾ ನೀವು. 4-5 ನೋಡ್ತಾ ಇದ್ದೀನಿ ನಾನು ಅಕ್ಕಪಕ್ಕದಲ್ಲೇ, ನಾನು ತೋರಿಸ್ತೀನಿ ಆಮೇಲೆ ನಿಮಗೆ. ಮ್ಯಾಮ್, ಇಟ್ಸ್ ಅ ಮ್ಯಾಟ್ರ್ ಆಫ್ ಸರ್ವೈವಲ್ ಇವಾಗ. ಯಾಕಂದರೆ ಇದು ಕ್ರೈಸಿಸ್ ನಮ್ಮ ಇಂಡಸ್ಟ್ರಿಗೆ. ಯಾಕಂದರೆ ವಿ ಆಲ್ ಆರ್ ಡಿಪೆಂಡೆಂಟ್ ಆನ್ LPG ಇನ್ ಇಟ್ ಸೆಲ್ಫ್. ಬೇರೆ ಮೆಥಡ್ಸು ಇದೆ, ಎಲೆಕ್ಟ್ರಿಕಲ್ ಕುಕ್ವೇರ್ಸ್ ಇದೆ ಅಥವಾ ಇಂಡಕ್ಷನ್ ಕುಕ್ವೇರ್ಸ್ ಇದೆ, ಇಲ್ಲ ಅಂತ ಅಲ್ಲ, ಬಿಗರ್ ಯೂನಿಟ್ಸ್ ಇದ್ದಾವೆ. ಬಟ್ ಅದಕ್ಕೆ ಬೇಕಾಗಿರೋ ಕ್ಯಾಪಿಟಲ್ ಹೆಚ್ಚಾಗಿರುತ್ತೆ. ಇಟ್ ಈಸ್ ನಾಟ್ ಫಿಸಿಬಲ್ ಫಾರ್ ದಿಸ್ ಕೈಂಡ್ ಆಫ್ ಮಿಡಲ್ ಆ್ಯಂಡ್ ಸ್ಮಾಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಲೈಕ್ ಅಸ್. ಖಂಡಿತ ಎಲ್ಲ ಪ್ರಯತ್ನಗಳನ್ನು ಹೋಟೆಲ್ ಓನರ್ಸ್ ಮಾಡ್ತಾ ಇದ್ದಾರೆ. ಬಟ್ ಸರ್ವೈವ್ ಆಗಬೇಕು, ಕಸ್ಟಮರ್ನ ಉಳಿಸ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ಅದೇನೇ ಇರೋದು, ಕಸ್ಟಮರ್ನ ಉಳಿಸ್ಕೋಬೇಕು, ಮ್ಯಾಕ್ಸಿಮಮ್ ಸರ್ವಿಸ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಹೋಟೆಲ್ ಆದರೆ ನಾವಿನ್ನು ಮನೆಯ ಡೊಮೆಸ್ಟಿಕ್ ಸಿಲಿಂಡರ್ಗೋಸ್ಕರ ಜನ ಯಾವ ರೀತಿಯಾಗಿ ಕ್ಯೂ ನಿಲ್ತಾ ಇದ್ರು ಅಂತ ತೋರಿಸ್ತಾ ಇದ್ವಿ ಕೆಲವೊಂದಷ್ಟು ದಿನಗಳಿಂದ. ಕಾದು ಸಾವನ್ನಪ್ಪಿರೋರು ಕೂಡ ಇದೆ. ಇದು ಎಕ್ಸಾಜರೇಷನ್ ಅಲ್ಲ, ಖಂಡಿತವಾಗಿಯೂ ನಿನ್ನೆ ದಿನ ಅಂತ ಒಂದು ಬ್ಯಾಡ್ ನ್ಯೂಸ್ ಕೂಡ ನಾವು ಕೇಳ್ಪಟ್ವಿ. ಇದು ಮನುಷ್ಯರಿಗಷ್ಟೇನ ಅಲ್ಲ, ಕಾಡು ಪ್ರಾಣಿವರೆಗೂ ಕೂಡ ಸಿಲಿಂಡರ್ ಎಮರ್ಜೆನ್ಸಿ ತಟ್ಟುತ್ತಾ ಇದೆ. ಹೇಗೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. 35 ದಿನವಾಯ್ತು, ಸಿಲಿಂಡರ್ ಬಂದಿಲ್ಲ. ಗ್ಯಾಸ್ ಏಜೆನ್ಸಿ ಮುಂದೆ ರೊಚ್ಚಿಗೆದ್ದ ಗ್ರಾಹಕರು. DSC ನಂಬರ್ ಬಂತು, ಸರಿ ಫೋನ್ 5 ತಾರೀಕು ಬರ್ತೀನಿ ಅಂತ ಹೇಳಿದ್ರೆ ನಾವು ವಾಪಸ್ ಹೋಗ್ಬಿಟ್ರೆ ಮನೆಗೆ ಹೋಗಿ ಮೆಸೇಜ್ ಡಿಲೀಟ್ ಮಾಡಿದ್ದಾರೆ. 25 ಡೇಸ್ ಆಗಿದೆ, ಇನ್ನ ಕೊಟ್ಟಿಲ್ಲ. DSC ನಂಬರ್ ಇಸ್ಕೊಂಡು 3 ಸಿಲಿಂಡರ್ ಹಂಗೆ. ಸಿಲಿಂಡರ್ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿದೆ, ಆದ್ರೆ ನಮ್ಮ ಮನೆಗೆ ಗ್ಯಾಸ್ ಬಂದಿಲ್ಲ. 35 ದಿನ ಆಯ್ತು ಸರ್, ಬುಕ್ ಮಾಡಿ. ಗಂಡ ಮಕ್ಕಳು ಉಪವಾಸ ಇದ್ದಾರೆ, ಸಿಲಿಂಡರ್ ಬಂದಿಲ್ಲ ಅಂತ ಮಹಿಳೆ ಆಕ್ರೋಶ. ಬೆಂಗಳೂರಿನ ಮಡಿವಾಳದಲ್ಲಿರುವ ಮೌರ್ಯ ತೇಜ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗ ಗ್ರಾಹಕರು ರೊಚ್ಚಿಗೆದ್ದಿದ್ರು. 12ನೇ ತಾರೀಕು ಬುಕ್ ಮಾಡಿರೋದು ಆನ್ಲೈನಲ್ಲಿ, ಅಮೌಂಟ್ ಕಟ್ಟಾಗಿದೆ, ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ. ಅಲ್ಲೋಗಿ ಕೇಳಿದ್ರೆ ನಿಮ್ದು ಬುಕ್ಕೇ ಆಗಿಲ್ಲ, ಇವತ್ತು ಬುಕ್ ಮಾಡಿ ಅಂತಾರೆ. 35 ಡೇಸ್ ಆಯಿತು, ಅದಕ್ಕೆ ನಾವು ವೇಟ್ ಮಾಡ್ಕೊಂಡು ಕಾಲ್ ಮಾಡ್ದಿದ್ದು ಅವ್ರಿಗೆ. ಅವರು ಏನು ಹೇಳ್ತಾರೆ, ಆಫೀಸ್ಗೆ ಹೋಗಿ ನಾವು ಕೊಡೋದಿಲ್ಲ ಅಂತ. ಇಲ್ಲಿ ಬಂದು ಕೇಳಿದ್ರೆ ಮೇಡಮ್ ಹೇಳ್ತಾರೆ ಅವಾಗೆ ಯಾಕೆ ಬಂದಿಲ್ಲ ಅಂತ. ವೇಟ್ ಮಾಡೋಂಗಿಲ್ಲ, ವೇಟ್ ಮಾಡ್ಕೊಂಡು ಬಂದಿರೋದು. 35 ಡೇಸ್ ಆಯಿತು, ನಾವು ಬ್ಲ್ಯಾಕ್ನಲ್ಲಿ ತಗೊಂಡಿದ್ದೀನಿ. ಈ ಬಗ್ಗೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಯನ್ನ ನಮ್ಮ TV9 ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಸಮರ್ಪಕ ಉತ್ತರ ನೀಡದೆ ದುರ್ವರ್ತನೆ ತೋರಿದ್ದಾರೆ. ಇದಿಷ್ಟೇ ಅಲ್ಲ, JP ನಗರದ ಮಾರೇನಹಳ್ಳಿ DK ಇಂಡಿಯನ್ ಗ್ಯಾಸ್ ಕಚೇರಿ ಮುಂಭಾಗ ಸೇರಿದಂತೆ ಕೆಲ ಗ್ಯಾಸ್ ಏಜೆನ್ಸಿಗಳ ಮುಂದೆ ಇದೇ ದೃಶ್ಯ ಕಂಡುಬಂದಿದೆ. ಬೀದಿ ಬದಿ ವ್ಯಾಪಾರಿ ಹೊಸ ಐಡಿಯಾ, ಎಗ್ ರೈಸ್ಗೆ ಹೊಸ ವಲೆ ಪರಿಚಯ. ಎಲ್ನೋಡಿ ವೀಕ್ಷಕರೇ, ಕುಲುಮೆಯಲ್ಲಿ ಕಬ್ಬಿಣ ಕಾಯಿಸೋ ಪಂಕ ತಂದು ಬಿಸಿ ಬಿಸಿ ಆಮ್ಲೆಟ್ ಹಾಕ್ತಿದ್ದಾರೆ. ಗ್ಯಾಸ್ ಸಿಗದೇ ಇರೋದಕ್ಕೆ ಕೊಪ್ಪಳದ ಲಕ್ಷ್ಮಣ್ ಈ ಹೊಸ ಐಡಿಯಾ ಹುಡ್ಕೊಂಡಿದ್ದಾರೆ. ಪಂಕಾಗೆ ಸೌದೆ ಎತ್ತಿಲು ಹಾಕಿ ತಿರುಗಿಸಿದಾಗ ಉರಿಯುವ ಒಲೆ ಇದಾಗಿದೆ. ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿರತಕ್ಕಂಥದ್ದು. ಈಗ ಕೊಪ್ಪಳದಲ್ಲಿ ಎಗ್ ರೈಸ್ ಅಂಗಡಿ ಮಾಲೀಕರು ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಹೊಸದೊಂದು ಐಡಿಯಾವನ್ನು ಮಾಡಿ ಈಗ ಎಗ್ ರೈಸ್ ಮಾಡ್ತಿರೋದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸದ್ಯ ನಾನೀಗ ಕೊಪ್ಪಳದ ಬೆಂಕಿನಗರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಲಕ್ಷ್ಮಣ್ ಹಿರೇಮನಿ ಅನ್ನೋ ಎಗ್ ರೈಸ್ ಮಾಲೀಕರು ಈಗ ಹಿಂದಿನ ಕಾಲದ ಪದ್ಧತಿಯಲ್ಲಿ ಹೇಗೆ
ಕುಲುಮೆಯನ್ನು ಯೂಸ್ ಮಾಡಿ ಈ ಒಂದು ಕಬ್ಬಿಣವನ್ನು ಕಾಸ್ತಿದ್ರು. ಅದೇ ರೀತಿ ಈಗ ಇಲ್ಲಿ ಎಗ್ ರೈಸನ್ನು ಮಾಡ್ತಿರ್ತಕ್ಕಂಥದ್ದು ಏನು ಮಾಡಿರಿ? ಈ ಕಮರ್ಷಿಯಲ್ ಇದು ಸಿಗ್ಲಾರ ಕಾಲಕ್ಕೆ ಈ ಪಂಕ ಮಾಡೀನಿ. ಈ ಪಂಕಲ್ಲಿಂದ ಇದನ್ನ ಮಾಡಿ ಕೊಡಾಕುಂತೇನೆ. ಎಗ್ ರೈಸು, ಆಮ್ಲೆಟ್ ಇಂಥವು ಕೊಡಾಕುಂತೀನಿ. ಪಂಕ ಎಲ್ಲಿ ತಂದಿರಿ ಅದನ್ನ? ಇಲ್ಲಿ ಬಜಾರ್ದಾಗಿದ್ದ ತಂದೇನೆ ರೀ. ಎಷ್ಟು ಕೊಟ್ಟಿರಿ ಅದಕ್ಕೆ? 2600. ಆನೆ ಬಿಡಾರಕ್ಕೂ ಗ್ಯಾಸ್ ಉರಿ, ಸೌದೆ ಒಲೆಯಿಂದ ಗಜ ಹಿಂಡಿಗೆ ಕುಚ್ಚಲಕ್ಕಿ ಉಂಡೆ. ಮೂಕ ಪ್ರಾಣಿಗಳ ಆಹಾರಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರದಲ್ಲಿ ವಾಣಿಜ್ಯ ಸಿಲಿಂಡರ್ ಬಳಸಿ ಆನೆಗಳಿಗೆ ಕುಚ್ಚಲಕ್ಕಿ, ಹೆಸರುಕಾಳು, ಹುರಳಿ, ರಾಗಿ ಹಿಟ್ಟು ಬೇಯಿಸಲಾಗ್ತಿತ್ತು. ಆದರೆ ಇಲ್ಲೂ ಕೂಡ ಗ್ಯಾಸ್ ಸಿಗದ ಕಾರಣ ಸೌದೆ ಒಲೆಯಲ್ಲೇ ಆನೆಗಳಿಗೆ ಆಹಾರ ತಯಾರಿಸಲಾಗ್ತಾ ಇದೆ. ಈಗ ನಾವು ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರದಲ್ಲಿದ್ದೇವೆ. ಈ ಆನೆ ಬಿಡಾರದಲ್ಲಿ ನೋಡಬಹುದು ಯಾವ ರೀತಿ ಇದು ವಾತಾವರಣ ಇದೆ ಅಂತ ಹೇಳಿ. ಕಳೆದ ಕೆಲವು ದಿನಗಳಿಂದ ಅಂದ್ರೆ ಸುಮಾರು 10-15 ದಿವಸಗಳಿಂದ ಕೂಡ ಏನು ಕಮರ್ಷಿಯಲ್ ಸೆಂಟರ್ ಸಿಗ್ತಾ ಇಲ್ಲ. ಈ ಕಮರ್ಷಿಯಲ್ ಸೆಂಟರ್ ಸಿಗದೆಯಿಂದ ಸಾಕಷ್ಟು ಸಮಸ್ಯೆ ಶುರುವಾಗಿದೆ. ಸಕ್ಕರೆಬೈಲು ಆನೆ ಬಿಡಾರದೆ. ಈ ಆನೆ ಬಿಡಾರದಲ್ಲಿ ಸೌದೆ ಮೂಲಕವಾಗಿ ಒಲೆ ಹೊತ್ತಿಸಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಒಂದು ಸೌದೆ ಹೊತ್ತಿಸ್ತಾರೆ. ಅದ ನಂತರ 9 ರಿಂದ 10 ಗಂಟೆವರೆಗೂ ಕೂಡ ಆಹಾರ ಸಿದ್ಧತೆಯನ್ನು ಮಾಡ್ಕೋತಾರೆ. ನೋಡ್ಬೋದು ಇಲ್ಲಿರುವಂಥ ಸಿಬ್ಬಂದಿಗಳು ಆಹಾರ ಸಿದ್ಧತೆ ಮಾಡ್ತಿದ್ದಾರೆ. ಆ ಹುರುಳೆಕಾಳಿದೆ, ಆ ಹುರುಳೆಕಾಳನ್ನ ಬೇಯಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೆಸರು ಕಾಳನ್ನ ಬೇಯಿಸ್ತಾರೆ, ಮತ್ತೆ ಕುಚ್ಚಲಕ್ಕಿಯನ್ನು ಬೇಯಿಸ್ತಾರೆ. ಎಲ್ಲ ನಂತರ ರಾಗಿ ಹಿಟ್ಟಿದೆ, ರಾಗಿ ಹಿಟ್ಟನ್ನ ಎಲ್ಲದಕ್ಕೂ ಸೇರಿಸಿ ಏನು ಮಿಶ್ರಣ ಮಾಡ್ತಾರೆ. ಒಂದು ತಿಂಗಳಿಂದ ಸಮಸ್ಯೆ ಇದೆ ಸರ್. ನಮ್ಮ ದೊಡ್ಡ ಸಿಲಿಂಡರ್ ಬರ್ತಾ ಇಲ್ಲ ಈಗ. ಅದಕ್ಕಿಂತ ನಾವು ಒಲೆ ಹಚ್ಚಿ ಸೌದಿ ಕಾಡಿಂದ ತಂದು ಬಿದ್ದಿದ್ದ ಸೌದಿ ಇಲ್ಲೇ ಒಲೆ ಹಚ್ಚಿ ಇಲ್ಲೇ ಮಾಡ್ಕೊಡ್ತಾ ಇದ್ದೀವಿ ಆಹಾರ. ಇಷ್ಟು ದಿನ ನಾಡಿಗೆ ತಟ್ಟಿದ್ದ ಸಿಲಿಂಡರ್ ಉರಿ ಈಗ ಕಾಡುಗಳಲ್ಲೂ ಜ್ವಾಲಾಮುಖಿಯಾಗಿ ಹೊತ್ಕೊಂಡಿದೆ. ಮನುಷ್ಯರಾಯ್ತು, ಈಗ ಮೂಕ ಪ್ರಾಣಿಗಳ ಸರದಿ ಎಂಬಂತೆ ಗಲ್ಫ್ ಯುದ್ಧದ ಗ್ಯಾಸ್ ಕಿಡಿ ಒಂದೊಂದೇ ಕಡೆ ವ್ಯಾಪಿಸ್ತಾ ಇದೆ. ಇನ್ನೆಷ್ಟು ದಿನ ಈ ಗೋಳು? ಗ್ಯಾಸ್ ಖಂಡಾಂತರಕ್ಕೆ ಕೊನೆ ಯಾವಾಗ ಅನ್ನೋ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.